ರೈಟ್, ಈ ಒಂದು ಆದೇಶದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಕರವೇ ಬಣದ ಪ್ರವೀಣ್ ಶೆಟ್ಟಿ ಅವರಿದ್ದಾರೆ, ಅಧ್ಯಕ್ಷರು. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ಸರ್, ಒಂದು ಮರಣ ಶಾಸನ ಅಂತ ಹೇಳ್ಬೋದು CWMA ಈ ಒಂದು ಆದೇಶ. ಅಲ್ಲಿನ ಅಧಿಕಾರಿಗಳಿಗೆ ವಸ್ತುಸ್ಥಿತಿಯನ್ನ ಅರಿಬೇಕು, ನಂತರ ಆದೇಶವನ್ನ ಕೊಡಬೇಕು. ಇದು ಜನರ ಜೀವದ ಪ್ರಶ್ನೆ ಅನ್ನುವಂಥ ಕಿಂಚಿತ್ತು ಕಾಳಜಿನೇ ಇಲ್ವಾ ಅಂತ? ನೋಡಿ, CWRC ಮೀಟಿಂಗ್ ಅಲ್ಲಿ ಕೂತಂತ ಅಧಿಕಾರಿಗಳಿಗೂ ಆಸಕ್ತಿ ಇಲ್ಲ. ನಮ್ಮನ್ನ ಆಳುವಂತ ದೊರೆಗಳಿದಾರಲ್ಲ, ಈ ಲೋಕಸಭೆ ಕಳಿಸಿವಲ್ಲ ಎಲ್ಲ ನಾಯಕರನ್ನ, ನಮ್ಮ ಕೇಂದ್ರದ ಸಚಿವರು ಇದಾರಲ್ಲ, ನಮ್ಮ ರಾಜ್ಯ ಸರ್ಕಾರ ಇದಾರಲ್ಲ, ಇವರೆಲ್ಲ ಪ್ರಧಾನಿಯವರ ಮೇಲೆ ಒತ್ತಡವನ್ನ ಹಾಕ್ಬೇಕಿತ್ತು. ನಮ್ಗೆ ಇಲ್ಲಿ ಕುಡಿಲಿಕ್ಕೆ ನೀರಿಲ್ಲ, ಎಲ್ಲಿಂದ ಬಿಡಕ್ ಸಾಧ್ಯ? ಇರುವಾಗ ಏನಾದ್ರು ತಡೆದೀವ? ನಾವು ಬಿಟ್ಟಿದೀವಲ್ಲ. ಯಾಕೆ ನಾವು ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಬರ್ತಾ ಇದೆ, ನಮ್ಗಿನ್ನು ಸ್ವಾತಂತ್ರ್ಯ ಸಿಕ್ಕಿಲ್ಲ. ಕರ್ನಾಟಕಕ್ಕೆ ಸುಣ್ಣವನ್ನ ಕೊಡ್ತಾ ಇದ್ದಾರೆ, ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣವನ್ನ ಕೊಡ್ತಾ ಇದ್ದಾರೆ. ತಮಿಳ್ನಾಡದವ್ರು ಕೇಳ್ತಾ ಇರೋದೇನಕ್ಕೆ? ಬೆಳೆಗೆ. ನಾವು ಕೇಳ್ತಾ ಇರೋದೇನಕ್ಕೆ? ಕುಡಿಲಿಕ್ಕೆ. ಇಡೀ ಬೆಂಗಳೂರಿಗೆ ದೇಶ ವಿದೇಶಿ ಜನ ಬಂದ್ಬಿಟ್ಟು ಕಾವೇರಿ ನೀರನ್ನ ಕುಡಿತಾ ಇದ್ದಾರೆ. ಎಲ್ಲಾ ಜಿಲ್ಲೆಯವರು ಬಂದು ಇಲ್ಲಿ ಕಾವೇರಿ ನೀರು ಕುಡಿಲೇಬೇಕು. ಕಾವೇರಿ ಕನ್ನಡಿಗರ ಜೀವನಾಡಿ. ಯಾವುದೇ ಕಾರಣಕ್ಕೂ ಸರ್ಕಾರ ನೀರನ್ನ ಬಿಡಬಾರ್ದು ಅನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೀವಿ. ಬಿಟ್ಟಿದ್ದೇ ಆದ್ರೆ ಕರ್ನಾಟಕ ಬಂದ್ ಕರೀಲಿಕ್ಕೆ ಆವಾಗಲೇ ನಾವೆಲ್ಲ ಕನ್ನಡ ಪರ ಸಂಘಟನೆಗಳು ಮಾತಾಡ್ಕೊಂಡಿದೀವಿ. ಕರ್ನಾಟಕ ಬಂದ್ ಆಗತ್ತೆ, ರಾಜ್ಯದಲ್ಲಿ ಕ್ರಾಂತಿ ಆಗತ್ತೆ. ಯಾವುದೇ ಕಾರಣಕ್ಕೂ ನೀರನ್ನ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಣ ಹೋದ್ರೂ ಪರವಾಗಿಲ್ಲ, ರಕ್ತ ತಗೊಂಡ್ರು ಪರವಾಗಿಲ್ಲ, ಜೈಲಿಗೆ ಹಾಕಿದ್ರು ಪರವಾಗಿಲ್ಲ. ನೀರನ್ನು ಮಾತ್ರ ಯಾವುದೇ ಕಾರಣಕ್ಕೂ ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಬಿಡಲ್ಲ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಸರ್, ಈಗ ನಮ್ಮ ಕಿಚ್ಚೇನಿದೆ, ನಮ್ಮ ಹೊಟ್ಟೆ ಉರಿ ಅಥವಾ ನಮ್ಮ ಸಂಕಟ, ಅದನ್ನು ನಾವು ಬಂದ್ ಮೂಲಕ, ಪ್ರತಿಭಟನೆ ಮೂಲಕ ತೋರಿಸ್ಕೊಳ್ತೀವಿ. ಬಟ್ ನಿಮ್ಮ ಪ್ರಕಾರ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ವಿವಾದ ಅಥವಾ ಈ ಒಂದು ತಲೆನೋವು ಕರ್ನಾಟಕಕ್ಕೆ ಬರಬಾರ್ದು ಅಂತ ಆದ್ರೆ ಯಾವ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಳ್ಬೇಕು ಅಂತ? ನೋಡಿ, ಮೊದಲನೇದಾಗಿ ಬೆಂಗಳೂರನ್ನ ಬೆಳೆಸಬಾರ್ದಿತ್ತು. ಬೆಂಗಳೂರು ಎಲ್ಲಿ ತನಕ ಬೆಳೆದು ಹೋಗಿದೆ ಇವತ್ತು. ಅಪಾರ್ಟ್ಮೆಂಟ್ಗಳು ಬೆಂಗಳೂರನ್ನ ಇಡೀ ಕೋಲಾರ, ಚಿಕ್ಕಬಳ್ಳಾಪುರ ಈ ತರ ಜಿಲ್ಲೆಗಳ ಮುಖಾಂತರ ಎಲ್ಲವೂ ಆವರಿಸ್ಕೊಂಡು ಬೆಳೆಸ್ಬಿಟ್ಟಿದ್ದಾರೆ. ಬೆಳಿಬೇಕಾದ್ರೆ ಸರಿಯಾದ ನೀರಿನ ವ್ಯವಸ್ಥೆಯನ್ನ ತರುವಂತದ್ದು ಮಾಡ್ಬೇಕಿತ್ತು. ನೇತ್ರಾವತಿ ತಿರುವನೋ ಅಥವಾ ಶರಾವತಿ ನೀರು ತಿರುವನೋ ಯಾವುದೋ ತಿರುವು ಮಾಡಿ ಬೆಂಗಳೂರು ನಗರಕ್ಕೆ ಕುಡಿಲಿಕ್ಕೆ ನೀರನ್ನ ತರಬೇಕಿತ್ತು ಇವರು. ಅದು ಯಾವುದು ಮಾಡದೇನೆ ರಿಯಲ್ ಎಸ್ಟೇಟ್ ಏಜೆಂಟ್ಗಳಿಗೆ ಇಡೀ ಕರ್ನಾಟಕವನ್ನ ಮಾರಿ ಲೂಟಿ ಮಾಡಿ, ಆಂಧ್ರದ ಚಿತ್ತೂರು ನಾಯ್ಡು ಒಬ್ಬ MLA, ಯಾವ್ದು ಚಿತ್ತೂರಿನ ಒಬ್ಬ MLA ಹೇಳ್ತಾನೆ, ನಾವು ಬೆಳೆಸಿರೋದು ಬೆಂಗಳೂರು ಅಂತಾನೆ. ಇಲ್ಲಿ ಏನಿದೆ ಕನ್ನಡಿಗರಿಗೆ? ಎಲ್ಲಾ HR ಕಂಪನಿಗಳಲ್ಲೂ ಬೇರೆಯವರು ಬಂದು ಕೂತ್ಕೊಂಡು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ದೌರ್ಜನ್ಯ ಮಾಡ್ತಾ ಇದೆ. ಕನ್ನಡಿಗರಿಗೆ ಎಲ್ಲಿದೆ ಉಳಿಗಾಲ? ಬೆಂಗಳೂರಲ್ಲಿ. ಇವತ್ತು ನಮ್ಗೆ ನೀರಿಲ್ಲ ಕುಡಿಲಿಕ್ಕೆ. ಮಂಡ್ಯ, ಮೈಸೂರು ರೈತರು ಬೆಳೆ ಬೆಳೆಯಕ್ಕಾಗಲ್ಲ, ಎಲ್ಲ ಒಣಗೋಗಿದೆ. ಜಾನುವಾರುಗಳಿಗೆ ನೀರಿಲ್ಲ. ಇಂಥ ಸಂದರ್ಭದಲ್ಲಿ ಮಾನ್ಯ DK ಶಿವಕುಮಾರ್ ಅವರು ದಿಟ್ಟವಾದ ಹೆಜ್ಜೆಯನ್ನ ಇಟ್ಟು ನಡಿಬೇಕನ್ನುವಂತ ಎಚ್ಚರಿಕೆ ಕೊಡ್ತಾ ಇದೀವಿ. ಅಧಿಕಾರ ಮುಖ್ಯ ಅಲ್ಲ, ಶಾಶ್ವತವಾಗಿ ಬಂಗಾರಪ್ಪನವರು ಏನ್ ಸುಗ್ರೀವಾಜ್ಞೆ ತಂದಿದ್ರು ಅದೇ ರೀತಿ ಸುಗ್ರೀವಾಜ್ಞೆಯನ್ನ ತರೋದ್ರ ಮುಖಾಂತರ ನೀರನ್ನ ಕೊಡಬಾರದು ಅನ್ನುವಂತ ಎಚ್ಚರಿಕೆಯನ್ನ ಕೊಡ್ಬೇಕು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರದ ಕೈಗೊಂಬೆಗಳಲ್ಲ ನಮ್ಮ ಮಹಾರಾಜ ಕಟ್ಟಿರುವಂತ ಅಣೆಕಟ್ಟಲ್ಲಿ ಇವ್ರೇನು ಆಜ್ಞೆ ಮಾಡುವಂತದ್ದು ನೀರಿಲ್ಲದ ಸಂದರ್ಭದಲ್ಲಿ ಯಾರು ಒಪ್ಪಲ್ಲ ಇದನ್ನ. ಹೌದು ಹೌದು ಸರ್, ಈಗ ನೀವು ಮೇಕೆದಾಟು ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ನಿಲುವೇನ್ ಸರ್? ಮೇಕೆದಾಟಿಂದನೇ ಅಧಿಕಾರಕ್ಕೆ ಬಂದ್ರು, ಮೇಕೆದಾಟಲ್ಲಿ ಸ್ನಾನ ಮಾಡಿದ್ರು, ಮುಖ್ಯಮಂತ್ರಿಗಳಾದ್ರು, ಇಲ್ಲಿ ತನಕ ಶಂಕುಸ್ಥಾಪನೆ ಮಾಡಿದ್ರ ಒಂದ್ ಕಲ್ಲಾದ್ರೂ? ಕೇಂದ್ರದಲ್ಲಿ ಮಂತ್ರಿ ಹೇಳಿದಾರಲ್ಲ ಇದಕ್ಕೂ ತಮಿಳುನಾಡಿಗೂ ಸಂಬಂಧ ಇಲ್ಲ ಅಂತ. ನೀರೆಲ್ಲಾದ್ರೂ ಸ್ಟಾಕ್ ಮಾಡ್ಬೇಕಿತ್ತು. ಏನೂ ಮಾಡ್ದೇನೆ ವಿಜಯ್ ಅವರು ಕಾಲ್ ಕೆರೆದು ವಿಜಯ್ ಬಂದ್ರೆ ಏನಾದ್ರೂ ಸರಿಯಾಗತ್ತೆ ಅಂತ ತಿಳ್ಕೊಂಡಿದೀವಿ. ಕಾಲ್ ಕೆರೆದು ಜಗಳಕ್ಕೆ ಬರ್ತಾ ಇದ್ದಾರೆ. ಮೇಕೆದಾಟು ಯೋಜನೆ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಇರುವಂತ ಸ್ವಲ್ಪ ನೀರನ್ನು ನಮಗ್ ಕೊಡಿ ಅಂತ ಕೇಳಿದ್ರೆ ಬೆಂಗಳೂರು ಜನ ಏನಾಗಬೇಕು? ಕುಡಿಲಿಕ್ಕೆ ನೀರು ಎಲ್ಲಿಂದ ತರ್ತೀರಾ? ಅಥವಾ ಮಂಡ್ಯ, ಮೈಸೂರು ರೈತರು ಏನಾಗಬೇಕು? ಆದ್ರಿಂದ ಯಾವುದೇ ಕಾರಣಕ್ಕೂ ನೀರನ್ನ ಬಿಡಬಾರ್ದು ಅನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೀವಿ. ಈಗ ಆಗಸ್ಟ್ 3ನೇ ತಾರೀಕು ತಮಿಳುನಾಡು CM ವಿಜಯ್ ಅವರು ಬೆಂಗಳೂರಿಗೆ ಬರ್ತಿದಾರಂತೆ ಸರ್. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಇಲ್ಲಿ ಬಿಡಿಸ್ಕೊಂಡು ಇಲ್ಲಿ ಬೆಂಗಳೂರಿಗೆ ಬಂದು ಯಾರನ್ನ ಉದ್ಧಾರ ಮಾಡ್ತಾರ್ರಿ ಅವರು? ಏನಕ್ಕೆ ಬರ್ಬೇಕು ಇಲ್ಲಿಗೆ? ಫಸ್ಟ್ ನೀರನ್ನ ತಡೆಯುವಂತ ಕೆಲಸ ಮಾಡ್ಬೇಕಾಗಿದೆ. ಅಲ್ಲಿರುವಂತ ನೀರನ್ನ ಸಮುದ್ರಕ್ಕೆ ಬಿಡ್ತಾ ಇದ್ದಾರೆ. ಆದ್ರಿಂದ ಅವ್ರು ಬಂದು ಯಾವ್ದು ಇಲ್ಲಿ ಏನು ಒಳ್ಳೇದಾಗಲ್ಲ ಕನ್ನಡಿಗರಿಗೆ. ಮತ್ತಷ್ಟು ಬೆಂಕಿ ಜಾಸ್ತಿ ಆಗುತ್ತಾ ಬಿಟ್ರೆ ಉರಿಯೋ ಹೊಟ್ಟೆ ಉರಿತಾ ಇದೆ, ಅದಕ್ಕೆ ಮತ್ತೆಷ್ಟು ಮಣ್ಣಾಕ್ಲಿಕ್ಕೆ ಬರ್ತಾರೆ ಬಿಟ್ರೆ ಇನ್ನೇನಕ್ಕೆ ಬರಲ್ಲ ಅವರು. ಸೊ ಮುಂದಿನ ದಿನಗಳಲ್ಲಿ ಕರವೇ ಪ್ರವೀಣ್ ಶೆಟ್ಟಿ ಬಣ ಯಾವ ರೀತಿಯಾದಂಥ ನಿರ್ಧಾರಗಳನ್ನ ಕೈಗೊಳ್ಳುತ್ತೆ ಅಂತ ಈ ಒಂದು ಆದೇಶಕ್ಕೆ ಸಂಬಂಧಪಟ್ಟಂತೆ? ಬರೀ ಪ್ರವೀಣ್ ಶೆಟ್ಟಿ ಬಣ ಮಾತ್ರ ಅಲ್ಲ, ಎಲ್ಲ ಕನ್ನಡಿಗರು, ರಾಜಕೀಯ ಪಕ್ಷಗಳು, ಚಿತ್ರ ನಟರು, ಕಾರ್ಮಿಕರು, ರೈತರು ಎಲ್ಲ ಒಟ್ಟಿಗೆ ಈ ಹೋರಾಟ ಮತ್ತು ಇದರ ವಿರುದ್ಧ ಸೆಟೆದು ನಿಲ್ತಾರೆ. ಇದು ಯಾರೊಬ್ಬರ ಆಸ್ತಿ ಅಲ್ಲ ಕಾವೇರಿ, ಇಡೀ ಕನ್ನಡಿಗರ ಜೀವನಾಡಿ ಇದು.
ಸರ್ ಒಂದು 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 ಡೌಟಲ್ಲಿ ನಿಮ್ಗೆ ಕೇಳ್ತೀನಿ ಸರ್, ಅಂದರೆ ನಂದು ಒಂದು ಪರ್ಸ್ನಲ್ ಡೌಟ್ ಇದು, ಕ್ಲಾರಿಫಿಕೇಶನ್. ನಟರು ಪ್ರತಿಭಟನೆಗೆ ಬರೋದಕ್ಕೂ ಹಿಂದೆ ಮುಂದೆ ನೋಡ್ತಾರಲ್ಲ, ಯಾಕಾಗೆ ಅಂತ? ಇಲ್ಲ, ಪ್ರತಿಯೊಬ್ರು ಕಾವೇರಿಗಾಗಿ ಬೀದಿ ಇಳದೆ ಇಳಿತಾರೆ, ಯಾರು ಹಿಂದೆ ಮುಂದೆ ನೋಡಲ್ಲ. ಕಾವೇರಿ ಕನ್ನಡಿಗರ ಜೀವನಾಡಿ, ಎಲ್ಲರೂ ಬರ್ಬೇಕಾಗತ್ತೆ. ಮನೇಲಿ ಕೂತ್ಕೊಂಡು ಯಾರು ಮಾತಾಡಕ್ ಆಗಲ್ಲ. ಇವತ್ತಿನ ಒಡಲೂರಿ ಆಗಿದೆ, ಕನ್ನಡಿಗರ ಹೊಟ್ಟೆಗೆ ಬೆಂಕಿ ಬಿದ್ದಿದೆ. ಇಂಥ ಸಂದರ್ಭದಲ್ಲಿ ಯಾರು ಮನೆಯಲ್ಲಿ ಇರೋಕ್ಕೂ ಆಗಲ್ಲ, ಮನೆಯಲ್ಲಿ ಇರೋಕ್ಕೂ ಬಿಡಲ್ಲ. ಆದ್ರಿಂದ ಪ್ರತಿಯೊಬ್ಬ ಕನ್ನಡಿಗರು ಬೀದಿಗಿಳಿಯುವಂತ ಸಂದರ್ಭ ಬಂದಿದೆ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.